ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಧ್ವಜ ಪ್ರಕರಣ ಏನಿದೆ ಅದು ಇಡೀ ರಾಜ್ಯಾದ್ಯಂತ ಅದರ ಒಂದು ಚರ್ಚೆ ಬಿಸಿ ಮುಟ್ಟಿರುವಂಥದ್ದು. ವಿಶೇಷವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆ ಪ್ರತಿಭಟನೆ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಕೇಸರಿ ಧ್ವಜ ಹಾಕಿದ್ದೇನಿದೆ ಅದು ಕಾಂಗ್ರೆಸ್ನವರು ಮುಗಿಬಿಡದ ಕಾರಣ ಆಗಿರುವಂಥದ್ದು, ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಖುದ್ದು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೆರೆಗೋಡು ಪ್ರಕರಣ ಆಕ್ಚುಲಿ ಬಿಜೆಪಿಯವರು ಪ್ರತಿಭಟನೆ ಮಾಡೋದು, ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ನೀವು ಆ ಪ್ರತಿಭಟನೆಗೆ ಎಂಟ್ರಿ ಆದ ನಂತರ, ಕೇಸರಿ ಶಾಲಾ ಹಾಕಿದ ನಂತರ ಭಾರಿ ರೀತಿಯ ಒಂದು ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು. ಆ ಕೆರೆಗೋಡು ಘಟನೆ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಕೆರಗೋಡಿನಲ್ಲಿ ಆದಂಥ ಘಟನೆ ಏನಿದೆ ಅದು ಯಾವುದೇ ಪಕ್ಷಗಳಿಗೆ ಸೇರಿದಂಥ ಘಟನೆ ಅಲ್ಲ. ಅದು ಅಲ್ಲಿ ಬಿ ಜೆ ಪಿಯವ್ರದ್ದು ಸಂಬಂಧ ಇಲ್ಲ, ಜೆ ಡಿ ಎಸ್ನವ್ರದ್ದು ಸಂಬಂಧ ಇಲ್ಲ. ಈ ಘಟನೆ ಪ್ರಾರಂಭ ಆಗಿದ್ದೆ ಹಾಗೆ ಇಲ್ಲಿ ಈಗಾಗಲೇ ನೀವು ಹಲವಾರು ಮಾಧ್ಯಮಗಳಲ್ಲಿ ಈ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಲಿಕ್ಕೆ ಪಂಚಾಯತಿ ಮುಂದೆ ಕೊಟ್ಟಂಥ ಅರ್ಜಿಗಳ ವಿಶ್ಲೇಷಣೆಗಳಿದೆಲ್ಲ ಮಾಡಾಗಿದೆ. ಈಗ ಕಳೆದ 2023 ನವಂಬರ್ ತಿಂಗಳಿನಿಂದ ಈ ಧ್ವಜಸ್ತಂಭವನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅರ್ಜಿಗಳೇನು ಕೊಟ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಜನತೆ ಮುಂದೆ ಇಟ್ಟುಬಿಟ್ಟಿದ್ದೀರಿ ಆ ಮಾಹಿತಿಗಳನ್ನೆಲ್ಲ. ಅದನ್ನು ನನಗೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾತಕ್ಕೆ ಈ ಒಂದು ವಾತಾವರಣ ನಿರ್ಮಾಣ ಆಯಿತು? 20ನೇ ತಾರೀಕು ಧ್ವಜಸ್ತಂಭವನ್ನು ಪ್ರಾರಂಭ ಮಾಡ್ಕೊಂಡ್ರು. 20ನೇ ತಾರೀಕು ಧ್ವಜಸ್ತಂಭಕ್ಕೆ ಹನುಮಾನ್ ಬಾವುಟವನ್ನು ಆರಿಸಿದ್ರು, ಭಾರತ ಧ್ವಜವನ್ನು ಆರಿಸಿದ್ದಾರೆ 20ನೇ ತಾರೀಕು. 27ನೇ ತಾರೀಕು ಅದೇ ಗ್ರಾಮಸ್ಥರೆಲ್ಲ ಸೇರಿ ಧ್ವಜಸ್ತಂಭಕ್ಕೆ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಸಾಯಂಕಾಲ ತೆಗೆದ್ರು. ಮತ್ತೆ ಬಹುಶಃ ಹನುಮಾನ್ ಧ್ವಜವನ್ನೇ ಹಾಕೊಂಡಿರ್ಬೋದು. ಇಲ್ಲಿ 27ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಏನು ಟ್ವಿಸ್ಟ್ ಕೊಟ್ಕೊಂಡಿದ್ದಾರೆ, ಆ ಒಂದು ಹನುಮನ ಧ್ವಜವನ್ನು ಇಳಿಸ್ಲಿಕ್ಕೆ ಹೊರಟಂಥದ್ದೇನಿದೆ, ಅಲ್ಲಿ ಬೆಳಗ್ಗೆ ಪ್ರಾರಂಭ ಆಯಿತು ಘರ್ಷಣೆ ಅಲ್ವೇ? ಅಲ್ಲಿವರೆಗೆ ಯಾವ ಜೆ ಡಿ ಎಸ್ಸು ಇಲ್ಲ, ಬಿ ಜೆ ಪಿನೂ ಇಲ್ಲ. ಈ ಅಧಿಕಾರಿಗಳು 20ನೇ ತಾರೀಕಿಂದ ಆಗಿರತಕ್ಕಂಥ ಈ ನಡವಳಿಕೆ ಏನಿದೆ 6 ದಿವಸ ಏನು ಮಾಡ್ತಾಯಿದ್ರು ಯಾರಿಗೂ ಗೊತ್ತಿರಲ್ವಾ? ಪಂಚಾಯತಿಯಿಂದ ಇನಾನಿಮಸ್ ರೆಸರ್ವೇಷನ್ ಕೊಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ ಸದಸ್ಯರು ಇದ್ದಾರೆ, ಬಿ ಜೆ ಪಿಯವರು ಇದ್ದಾರೆ, ದಳದವರು ಇದ್ದಾರೆ. ಎಲ್ಲರೂ ಸೇರಿ ಆ ಹನುಮಾನ್ ಧ್ವಜಸ್ತಂಭವನ್ನು ಮಾಡ್ತಕ್ಕಂಥ ತೀರ್ಮಾನಗಳು ಮಾಡ್ಕೊಂಡ್ರು. ಇಲ್ಲಿ ಈಗ ಸರ್ಕಾರ ಸಮಜಾಯಿಷಿ ಕೊಡೋದು ಬೇರೆ, ನಾವೇನೋ ಮುಚ್ಚಳಿಕೆ ಬರೆಸ್ಕೊಂಡಿದ್ವು, ರಾಷ್ಟ್ರ ಧ್ವಜ ಎಲ್ಲ ಕನ್ನಡ ಬಾವುಟ ಹಾರಿಸ್ತಕ್ಕಂಥದ್ದಕ್ಕೆ ಮುಚ್ಚಳಿಕೆ ಬರ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮುಂಚೆ ನಡೆದಿರ್ತಕ್ಕಂಥ ಘಟನೆಗಳು, ಆ ಒಂದು ಧ್ವಜಸ್ತಂಭ 35 ವರ್ಷದಿಂದ ಇದ್ದಂಥದ್ದನ್ನು ಏನು ಹಾಳಾಗಿದೆ ಅಂತೇಳಿ ಹೊಸ ಧ್ವಜಸ್ತಂಭವನ್ನು ಮಾಡಬೇಕು ಅಂತ ಊರಿನವ್ರು ತೀರ್ಮಾನ ಮಾಡಿ 7-8 ಲಕ್ಷ ಖರ್ಚು ಮಾಡಿ ಆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದೇನು ದೊಡ್ಡ ನ್ಯಾಷನಲ್ ಹೈವೇನಲ್ಲೋ ಇಲ್ಲ ಯಾವುದೋ ಒಂದು ದೊಡ್ಡ ವಿವಾದಾತ್ಮಕವಂಥ ಸ್ಥಳವೂ ಅಲ್ಲ. ಊರಿನವರೆಲ್ಲ ಸರ್ವಾನುಮತದಿಂದ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮತ್ತು ಯಾಕೆ ಗಲಾಟೆಗೆ ಕಾರಣ ಯಾರು? ಕಾರಣ ಯಾವಾಗ ಇವರು ಹನುಮಾನ್ ಧ್ವಜವನ್ನು ಇಳಿಸ್ಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವ್ರು ಯಾರು? ಯಾತಿಗೆ ಮಧ್ಯರಾತ್ರಿ 3 ಗಂಟೆಲಿ ಹೋದರು? ಯಾರು ಚಿತಾವಣೆ ಮೇಲೆ ಹೋದರು? ನನಗೆ ಅಲ್ಲಿರ್ತಕ್ಕಂಥ ಮಾಹಿತಿ, ಆ ಒಂದು ಧ್ವಜಸ್ತಂಭದ ಉದ್ಘಾಟನೆಗೆ ಅಲ್ಲಿಯ ಸ್ಥಳೀಯ ಶಾಸಕರನ್ನ ಕರೀಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಸರ್ಕಾರದ ಒಂದು ದುರುಪಯೋಗ ಪಡಿಸ್ಕೊಂಡು ಶಾಸಕರು ಆ ಧ್ವಜಸ್ತಂಭಕ್ಕೆ ಕಟ್ಟಿರ್ತಕ್ಕಂಥ ಹನುಮಾನ್ ಧ್ವಜವನ್ನು ಇಳಿಸಿ ಅಂತಕ್ಕಂಥ ಒಂದು ಡೈರೆಕ್ಷನ್ ಅವರೇನು ಕೊಟ್ಕೊಂಡ್ರು ಮೌಖಿಕವಾಗಿ, ಅಲ್ಲಿ ಪ್ರಾರಂಭ ಆದಂಥದ್ದು ಇದು. ಅದು ಲಾಠಿ ಚಾರ್ಜ್ ಮಾಡ್ಕೊಂಡು ಹೋಗುತ್ತೆ. ಯಾವಾಗ ಅದು ಪ್ರಾರಂಭ ಆಯಿತು ಆಗ ಕೆಲವರು ಹನುಮಾನ್ ಭಕ್ತರು, ನಾನು ಬಿ ಜೆ ಪಿಯವರು ಅಂತಲೂ ಹೇಳಲ್ಲ, ಈಗ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂದ ತಕ್ಷಣ ಪಕ್ಷಭೇದ ಮರೆತು ಕೇಸರಿ ಬಟ್ಟೆ ಹಾಕ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿದೆ. ನಮ್ಮ ಕೆರಗೋಡಲ್ಲ, ಇಡೀ ದೇಶದಲ್ಲಿ ನಡೀತಿದೆ. ನೀವು ಕೇಸರಿ ಬಟ್ಟೆ ಹಾಕಿದ್ದು ಕೂಡ ಕಾಂಗ್ರೆಸ್ನ ಆಕ್ರೋಶ ಕಾರಣ ಆಗಿರೋದು. ನಾನು ಕೇಸರಿ ಬಟ್ಟೆನೂ ಹಾಕಿದ್ದೇನೆ. ಆ ಒಂದು ಟವಲ್ನ ಜೈ ಭೀಮ್ ಕಾರ್ಯಕ್ರಮಕ್ಕೆ ಹೋದಾಗ, ಅಂಬೇಡ್ಕರ್ ಅವರ ಸಂಘಟನೆಗಳ ಕಾರ್ಯಕ್ರಮಕ್ಕೆ, ಅಲ್ಲಿ ನೀಲಿ ಬಣ್ಣದ ಒಂದು ಸ್ಕಾರ್ಫ್ನು ಟವಲ್ನು ನಂಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಾಕಿದ್ದೇನೆ. ಆದರೆ ಅವತ್ತಿಂದು ಮಹತ್ವ ಬರಲಿಲ್ಲ ನೋಡಿ. ಅಂಬೇಡ್ಕರ್ ಅವರ ಧ್ವನಿಯಾಗಿರ್ತಕ್ಕಂಥ ಸಂಘಟನೆಗಳ ನೀಲಿ ಬಣ್ಣದ ಟವಲ್ ನಾನು ಹಾಕಿದಾಗ ಮಹತ್ವ ಕೊಡಲಿಲ್ಲ. ಈಗ ಕೇಸರಿ ಬಟ್ಟೆ ಹಾಕಿದ್ದಕ್ಕೆ ದೊಡ್ಡ ಮಹತ್ವ ಇವ್ರು ಕೊಟ್ಕೊಂಡಿದ್ದಾರೆ. ಕೇಸರಿ ಶಾಲೆ ಅಂದರೆ ಯಾಕೆ ಸರ್ ಅವರಿಗೆ ಅಷ್ಟೊಂದು
ಕೋಪ? ಏನೋ ಅಂದ್ರೆ ಕುಮಾರಸ್ವಾಮಿ ಆದ ತಕ್ಷಣ ಕೇಸರಿ ಶಾಲು ಅವರು ಆ ಕೇಸರಿ ಶಾಲ್ನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈರ್ಷೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದೇನಿದೆ ಅದೇ ಅವ್ರಿಗೆ ಮುಳುವಾಗ್ತಾ ಇದೆ ಈಗ ಕಾಂಗ್ರೆಸ್ ನಾಯಕರುಗಳಿಗೆ. ನನ್ನ ಅಭಿಪ್ರಾಯದಲ್ಲಿ ಇದು ಸಣ್ಣ ವಿಷಯ, ಇದು ನನ್ನ ಅಭಿಪ್ರಾಯದಲ್ಲಿ. ಇದರಲ್ಲಿ ಯಾರು ಇನ್ವಾಲ್ವ್ ಆದರು? ನಾನು ಬಿ ಜೆ ಪಿನೂ ಇವರೇನು ಕಾಂಗ್ರೆಸ್ನ ದೋಷಣೆ ಮಾಡ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷದ ಏನೋ ಕೆಲವು ಕಾರ್ಯಕರ್ತರ ಕ್ರಿಮಿನಲ್ ಭಾವನೆಗಳಿಂದ ಇದೆಲ್ಲ ನಡೆದಿದೆ ಅಂತೇಳಿ ಆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿರೋರು ನೀವು ಕಾಂಗ್ರೆಸ್ ನಾಯಕರು, ನಿಮ್ಮ ಶಾಸಕರು, ನಿಮ್ಮ ಶಾಸಕರ ಬೆಂಬಲಿಗರು ಆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಚಿತಾವಣೆ ನಡೆಸಿರೋರು ನೀವುಗಳು. ಈ ಎರಡು ಪಕ್ಷಗಳ ಮೇಲೆ ಯಾಕೆ ನೀವು ದೂರ್ತೀರಿ? ನಾನೇನು ಅಲ್ಲಿ ಹೋದ್ನಾ? ನಾನು ಹೋಗಿದ್ದೆ, ಯಾವತ್ತು ಹೋದೆ? 2ನೇ ದಿನ ಹೋದೆ. ಯಾವ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಅವತ್ತು ಬರಬೇಕು. ನಾನು ಹೋಗಿದ್ದು ಬೆಂಕಿ ಹತ್ತಲಿಕ್ಕೆ ಹೋಗಲಿಲ್ಲ. ನಾನು ಹೋಗಿದ್ದು ಸರ್ಕಾರಕ್ಕೆ ಸಲಹೆ ಕೊಟ್ಟು ಅವರ ಉದ್ದಡತನದ ಒಂದು ತೀರ್ಮಾನಗಳು ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲ ಏನಿದೆಯಲ್ಲ ಅದಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಹೋಗಿದ್ದೆ ಅಷ್ಟೇ.